ರುಪಿ ವ್ಯಾಲ್ಯೂ ಬಂದು ಬಿದ್ದೋಗಿದೆ. ಸೊ ಯಾರೂ ಗೋಲ್ಡ್ನ ಬೈ ಮಾಡಬೇಡಿ, ಆದಷ್ಟು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಿ. ಈ ರೀತಿ ತುಂಬ ವಿಷಯಗಳು, ಎಸ್ಪೆಷಲಿ ನಮ್ಮ ಕರೆನ್ಸಿ ರಿಲೇಟೆಡ್ ಆಗಿ, ನಮ್ಮ ರುಪಿ ರಿಲೇಟೆಡ್ ಆಗಿ ತುಂಬ ವಿಷಯಗಳು, ತುಂಬ ನ್ಯೂಸು, ಮತ್ತು ಅದಕ್ಕೆ ನಮ್ಮ ಗೌರ್ಮೆಂಟ್ ತಗೊಳ್ಳೋ ಆ್ಯಕ್ಷನ್ಸ್, ಹೀಗೆ ತುಂಬ ಸುದ್ದಿಗಳನ್ನು ನಾವು ಆಗಿಂದಾಗೆ ಕೇಳ್ತಾನೆ ಬರ್ತಾ ಇದ್ವಿ. ಬಟ್ ಏನಪ್ಪ ಅಂತಂದರೆ, ಇದು ಒಂದು ಎಕನಾಮಿಸ್ಟ್ಗಳು ಇದನ್ನು ತುಂಬ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿ ಅಥವಾ ತುಂಬ ಸ್ಟ್ರಾಟಜಿಕಲ್ ಆಗಿ ತುಂಬ ವಿಷಯಗಳನ್ನು ನಮ್ಮ ಕಂಟ್ರಿಯಲ್ಲಿ ಮಾಡ್ತಾ ಇದ್ರು ನಮ್ಮೆಲ್ಲರಿಗೂ ಇದರ ಮೇಲೆ ಒಂದು ಬೇಸಿಕ್ ಐಡಿಯಾ ಅನ್ನೋದು ಇರಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನಕ್ಕೆ ಈ ನಮ್ಮ ರುಪಿ ಫಾಲ್ ಆಗಿದೆ ಅಥವಾ ಅಂಡ್ ಡಾಲರಿಗೂ ರುಪಿಗೂ ಯಾಕೆ ಒಂದು ಕಂಪ್ಯಾರಿಸನ್ ಬರುತ್ತೆ ಅಂಡ್ ಈ ಕರೆನ್ಸಿ ಸಿಸ್ಟಮ್ಸ್ ಎಲ್ಲ ಹೇಗೆ ವರ್ಕ್ ಆಗ್ತಿದೆ ಅನ್ನೋ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮಗೆ ಇಂಡಿಪೆಂಡೆನ್ಸ್ ಬಂದಾಗ 1947 ಅಲ್ಲಿ $1 3.3 ರೂಪೀಸ್ ವ್ಯಾಲ್ಯೂ ಇತ್ತು. ಬಟ್ ಇವಾಗ $1 ನಾವು ಪರ್ಚೇಸ್ ಮಾಡಬೇಕಂದ್ರೆ $95 ಕೊಡಬೇಕಾಗಿದೆ. ಸೊ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ನೋಡಿ. ಅಂದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ರುಪೀಸ್ ವ್ಯಾಲ್ಯೂ ಬಂದು ಫಾಲ್ ಆಗ್ತಾನೆ ಇದೆ. ಇದು ಆ್ಯಕ್ಚುಲಿ ಇದನ್ನು ನಾವು ಓವರಾಲ್ ಆಗಿ ನೋಡಬೇಕಾದ್ರೆ ಏನು ಹೇಳ್ತಾರೆ, ನಮ್ಮ ಈಗ ಸದ್ಯಕ್ಕೆ ವಾರ್ ಕ್ರೈಸಿಸ್ ಇರೋದ್ರಿಂದ, ಅಂದರೆ ಈಗ ತುಂಬ ಪ್ರಪಂಚದಲ್ಲಿ ತುಂಬ ಕಡೆಯಲ್ಲಿ ಯುದ್ಧಗಳಾಗ್ತಾ ಇರೋದ್ರಿಂದ ನಮ್ಮ ಕರೆನ್ಸಿ ವ್ಯಾಲ್ಯೂ ಬಂದು ಇಳಿತಾ ಇದೆ. ಆ್ಯಂಡ್ ನಾವು ಬಂದ್ಬಿಟ್ಟು ಅದರಲ್ಲೂ ಎಸ್ಪೆಷಲಿ ಆಯಿಲ್ ಕ್ರೈಸಿಸ್ ಇರೋದ್ರಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ, ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಮಗೆ ರುಪೀಸ್ ವ್ಯಾಲ್ಯೂ ಬಂದು ಇಳಿದೋಗಿದೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತೀವಿ. ಸೊ ಈ ಕಾನ್ಸೆಪ್ಟು ಅಂದರೆ ಇಷ್ಟೇ ಹೇಳ್ತಾ ಇದ್ದೀವಿ ಬಿಟ್ರೆ ಇದರಲ್ಲಿ ಇನ್ಡೆಪ್ತ್ ಮೀನಿಂಗ್ ಏನು, ಇನ್ಡೆಪ್ತ್ ರೀಸನ್ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದನ್ನು ನಾವು ಮಾತಾಡೋದಕ್ಕೂ ಮುಂಚೆ ನಮ್ಮ ಮನಿ ವ್ಯಾಲ್ಯೂ, ಅಂದರೆ ಪ್ರತಿಯೊಬ್ಬರು ಕರೆನ್ಸಿನ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಅಲ್ವಾ, ಆ ವ್ಯಾಲ್ಯೂನ, ಆ ಪ್ರೈಸ್ ವ್ಯಾಲ್ಯೂನ ಕಂಟ್ರೋಲ್ ಮಾಡ್ತಾ ಇರೋರು ಯಾರು ಅನ್ನೋ ಒಂದು ಐಡಿಯಾ ನಮಗೆ ಇರಬೇಕಾಗುತ್ತೆ. ಇದನ್ನ ಎರಡು ವಿಷಯಗಳು ಬಂದು ಕಂಟ್ರೋಲ್ ಮಾಡ್ತಾ ಇದೆ. ಒಂದು ಬಂದು ಸೆಂಟ್ರಲ್ ಬ್ಯಾಂಕ್, ಅಂದರೆ ಫಾರ್ ಎಕ್ಸಾಂಪಲ್ ಇಂಡಿಯಾಗೆ RBI ಇದ್ದಾಗೆ, ರಿಸರ್ವ್ ಬ್ಯಾಂಕ್ ಇದ್ದಂಗೆ. ಸೊ ಈ ಸೆಂಟ್ರಲ್ ಬ್ಯಾಂಕ್ಸ್ ಬಂದ್ಬಿಟ್ಟು ಡಿಸೈಡ್ ಮಾಡುತ್ತೆ ನಮ್ಮ ವ್ಯಾಲ್ಯೂ ಈಗೀಗಿದೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಅವ್ರು ನಮಗೆ ಹೇಳ್ತಾ ಬರ್ತಾರೆ. ಅಂಡ್ ಸೆಕೆಂಡ್ ಒಂದು ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನಪ್ಪಾ ಅಂತಂದ್ರೆ ಎಷ್ಟು ಜನಕ್ಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋ ತರನೇ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ರುಪೀಸ್ ನೀಡ್ ಇದೆ ಅಂದ್ರೆ ಓವರ್ ಆಲ್ ತುಂಬಾ ಕಂಟ್ರಿಗಳಲ್ಲಿ ಎಷ್ಟು ಜನ ನಮ್ಮ ರುಪೀಸ್ ನ ಲೈಕ್ ಮಾಡಿದ್ರು, ರುಪೀಸಿಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಅವ್ರು ಅನ್ಕೊಂಡ್ರು ಅಂತಂದ್ರೆ ನಮ್ಮ ರುಪೀಸ್ ವ್ಯಾಲ್ಯೂ ಬಂದು ಹೈ ಆಗುತ್ತೆ. ತುಂಬಾ ಜನ ರುಪೀಸ್ ನ ಸೆಲೆಕ್ಟ್ ಮಾಡ್ಕೊಳ್ತಿಲ್ಲ ಅನ್ನೋ ರೀಸನ್ ಇಂದಾನೆ ರುಪಿ ವ್ಯಾಲ್ಯೂ ಕಡಿಮೆ ಆಗಿದೆ. ಇದು ಏನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನಿಮಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಸಿಂಪಲ್. ಏನಪ್ಪಾ ಅಂತಂದ್ರೆ ಈಗ ನಾವು ಒಂದು ಕಂಟ್ರಿಯಲ್ಲಿ ಒಂದು ವಿಷಯನ ಪರ್ಚೇಸ್ ಮಾಡ್ತೀವಿ. ಈಗ ಇಂಡಿಯಾದಿಂದನೇ ಯಾರೋ ಒಬ್ರು ಏನೋ ಒಂದು ವಿಷಯನ ಪರ್ಚೇಸ್ ಮಾಡಬೇಕು, ನಾವು ಪ್ರೊಡ್ಯೂಸ್ ಮಾಡಿರೋ ಯಾವುದೋ ಒಂದು ವಸ್ತುನ ಅವ್ರು ತಗೊಳ್ಬೇಕು ಅಂತಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ರುಪೀಸ್ ಅಲ್ಲಿ ನಮಗೆ ದುಡ್ಡು ಕೊಡಿ, ನಾವು ಈ ಪ್ರಾಡಕ್ಟ್ ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಅವಾಗ ಏನ್ ಮಾಡ್ತಾರೆ ಅವರು, ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಆ ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಮ್ಮ ಹತ್ರ ರುಪೀಸಿಗೆ ಕೊಡ್ತಾರೆ. ಹೀಗೆ ತುಂಬಾ ಜನ ಮನಿ ಎಕ್ಸ್ಚೇಂಜ್ ಮಾಡ್ತಾ ಸಂಪತ್ತು ನಮಗೆ ಹೊರಗಡೆ ಕಂಟ್ರಿಯಿಂದ ನಮಗೆ ಒಳಗೆ ಬರ್ತಾ ಇರುತ್ತೆ. ಅವಾಗ ನಮ್ಮ ಕರೆನ್ಸಿ ವ್ಯಾಲ್ಯೂ ಬಂದು ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಪ್ರಾಬ್ಲಮ್ ಆಗ್ತಿರೋದು ಅಂತಂದ್ರೆ ನಾವು ತುಂಬಾ ವಿಷಯಗಳನ್ನ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ನ ಮಾಡ್ತಾನೆ ಇಲ್ಲ ಅನ್ನೋದೇ. ಸೊ ಈ ರೀತಿಯಲ್ಲಿ ಇದೆರಡು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಸೆಂಟ್ರಲ್ ಬ್ಯಾಂಕ್ ಬಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ, ಇನ್ನೊಂದು ಮಾರ್ಕೆಟ್ ವ್ಯಾಲ್ಯೂನೇ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಕಂಟ್ರಿಗಳು ನಮ್ಮನ್ನು ಚೂಸ್ ಮಾಡಿದಾಗ ನಮ್ಮ ಕರೆನ್ಸಿ ವ್ಯಾಲ್ಯೂ ಬಂದು ಜಾಸ್ತಿ ಆಗುತ್ತೆ. ತುಂಬಾ ಕಂಟ್ರಿಗಳು ನಮ್ಮ ರುಪಿ ವ್ಯಾಲ್ಯೂನ ಚೂಸ್ ಮಾಡಿಲ್ಲ ಅಂತಂದಾಗ ನಮ್ಮ ಕರೆನ್ಸಿ ವ್ಯಾಲ್ಯೂ ಬಂದು ಕುಗ್ಗೋಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡಾಗ ಈಗ ಫಸ್ಟ್ ಅಲ್ಲಿ ಮಾತಾಡಿದ್ದಕ್ಕೆ ನಾವೆಲ್ಲದನ್ನು ಎಲ್ಲ ವಿಷಯಗಳನ್ನು ಮಾತಾಡಿ ಫಸ್ಟ್ ಅಲ್ಲಿ ಮಾತಾಡಿದ್ದಕ್ಕೆ ಕನೆಕ್ಟ್ ಕೊಡ್ತಾ ಹೋಗೋಣ. ಈಗ ಈ ವಿಷಯ ನಿಮಗೆ ಅರ್ಥ ಆಯ್ತು ಅಂತಂದ್ರೆ ನಿಮಗೆ ಇವಾಗ ಒಂದು ಕ್ವೆಶನ್ ಬರಬೇಕು. ಓಕೆ ಆಯ್ತು, ಈಗ ರುಪೀಸ್ ನ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ನಮ್ಮ ಕಂಟ್ರಿಯಲ್ಲಿ ಉತ್ಪಾದನೆಗಳು ಸ್ವಲ್ಪ ಕಡಿಮೆ ಇದೆ, ಅಂದ್ರೆ ಆಫ್ಕೋರ್ಸ್ ಒಂದು ಪರ್ಸೆಂಟೇಜ್ ಲೆವೆಲ್ ತುಂಬಾನೇ ಕಡಿಮೆ ಇದೆ, ಅಥವಾ ಪ್ರೈಸ್ ರಿಲೇಟೆಡ್ ಅಲ್ಲಿ ತುಂಬಾ ಜನಕ್ಕೆ ಆಪ್ಟ್ ಆಗ್ತಾ ಇಲ್ಲ, ನಮ್ಮ ಟೆಕ್ನಾಲಜೀಸ್ ತುಂಬಾ ಜನ ಲೈಕ್ ಮಾಡ್ತಾ ಇಲ್ಲ, ಈ ರೀತಿ ಏನೋ ಒಂದು ವಿಷಯಗಳಿಗೆ ನಮ್ಮ ಕಂಟ್ರಿಯಲ್ಲಿರೋ ಪ್ರಾಡಕ್ಟ್ಸ್ ನ ತುಂಬಾ ಜನ ಬಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ. ಅಂಡ್ ಬಟ್ ಡಾಲರ್ಸ್ ಅಂತ ನೋಡಿದ್ರೆ ಇದು ಅಮೆರಿಕನ್ ಕರೆನ್ಸಿ ಅಲ್ವಾ, ಅಮೆರಿಕನ್ ಕರೆನ್ಸಿನ ಅಮೆರಿಕದಿಂದ ಮಾತ್ರ ನಾವು ಇಂಪೋರ್ಟ್ ಮಾಡ್ತಿದೀವಿ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಹಾಗಿದ್ರು ಅಮೆರಿಕನ್ ಕರೆನ್ಸಿ ಡಾಲರ್ ಬಂದು ಹೇಗೆ ಹೈಕ್ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮಗೆ ಬರಬೇಕು. ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಈ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಇತ್ತಲ್ವಾ, ಆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಮೆರಿಕಾದಲ್ಲಿ ಈ ಗೋಲ್ಡ್ ರಿಸೋರ್ಸ್ ಅನ್ನೋದು ಹೆಚ್ಚಾಗಿರುತ್ತೆ. ಸೊ ಆ ಟೈಮಲ್ಲಿ ಅಮೆರಿಕ ಏನ್ ಡಿಸೈಡ್ ಮಾಡತ್ತೆ ಅಂತಂದ್ರೆ ಈ ಗೋಲ್ಡ್ ರಿಸೋರ್ಸ್ ನನ್ನ ಹತ್ರ ಹೆಚ್ಚಾಗಿದೆ, ಸೊ ಅದಕ್ಕೆ ಈಕ್ವಲ್ ಆಗಿ ನಾನು ಈಗ ಇದನ್ನ ನಾವು ಒಂದು ಫಾರ್ ಬ್ಯಾಕ್ ವಿಡಿಯೋದಲ್ಲಿ ಮಾತಾಡಿದೀವಿ ಮನಿ ಹೇಗೆ ಫಂಕ್ಷನ್ ಆಗುತ್ತೆ ಅಂತ. ಅಂದ್ರೆ ನಮ್ಮ ಆಕ್ಚುಯಲ್ ಮನಿ ಏನು ಅಂತಂದ್ರೆ ಇಲ್ಲಿ ಗೋಲ್ಡ್. ಇಲ್ಲಿ ಸಿಂಪಲ್ ಆಗಿ ಹೇಳಿರ್ತೀನಿ, ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋ ಚೆಕ್ಔಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ಇರೋ ಗೋಲ್ಡೇ ಬಂದ ಆಕ್ಚುಯಲ್ ಮನಿ, ಓಕೆನಾ. ಬಟ್ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳಕ್ ಆಗಲ್ಲ, ತುಂಬಾ ಅದರಿಂದ ಟ್ರೇಡ್ ಮಾಡಕ್ ಆಗಲ್ಲ ಅನ್ನೋ ಒಂದೇ ವಿಷಯಕ್ಕೋಸ್ಕರ ನಾವು ಒಂದು ಬಾಂಡ್ ರಿಲೇಟೆಡ್ ಅಲ್ಲಿ ನಮ್ಮ ಕರೆನ್ಸಿ ಇವಾಗ ಏನ್ ನೋಟ್ ಇದೆ ನಮ್ದು ಒಂದು ಬಾಂಡ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ಅಷ್ಟು ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಸೊ ಇದೇ ವ್ಯಾಲ್ಯೂನ
ಅಮೆರಿಕ ಏನ್ ಮಾಡುತ್ತೆ ಅಂತಂದ್ರೆ ನನ್ನ ಹತ್ರ ತುಂಬಾ ರಿಸೋರ್ಸ್ ಇದೆ, ಗೋಲ್ಡ್ ರಿಸೋರ್ಸ್ ಇದೆ, ನಾನು ತುಂಬಾ ಡಾಲರ್ಸ್ನ ಪ್ರಿಂಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಏನ್ ಮಾಡ್ಬಿಡ್ತಾರೆಪ್ಪ ಅಂತಂದ್ರೆ ತುಂಬಾ ಡಾಲರ್ಸ್ನ ಪ್ರಿಂಟ್ ಮಾಡ್ತಾರೆ. ಬಟ್ ಅವ್ರ ಮೇಲೆ ಇವಾಗವರೆಗೂ ಏನ್ ಅಕ್ಯೂಸೇಷನ್ ಇದೆ ಅಂದ್ರೆ ಅವ್ರ ಹತ್ರ ಗೋಲ್ಡ್ ಎಷ್ಟಿತ್ತೋ ಅದಕ್ಕಿಂತ ತುಂಬಾನೇ ಜಾಸ್ತಿಯಾಗಿ ಅವರು ಡಾಲರ್ಸ್ನ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿನೇ ತುಂಬಾ ಕಂಟ್ರಿಗಳಿಗೆ ಇದು ಇಂಡೈರೆಕ್ಟ್ಲಿ ಅಫೆಕ್ಟ್ ಆಗ್ತಾ ಇದೆ ಅನ್ನೋ ರೀತಿಯಾದ ಒಂದು ಅಕ್ಯೂಸೇಷನ್ ಕೂಡ ಅವ್ರ ಮೇಲೆ ಇದೆ. ಅಂಡ್ ಇನ್ನೊಂದು ವಿಷಯ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಈ ಡಾಲರ್ನ ಗೋಲ್ಡ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನ ಹೇಗೆ ಅಂತಂದ್ರೆ ಇದನ್ನ ಆಲ್ರೆಡಿ ಹೇಳ್ದಾಗೇನೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಈಗ ನಾನು ನಿಮಗೆ ಒಂದು 10,000 ಯಾವುದೋ ಒಂದು ವಿಷಯಕ್ಕೆ ಒಂದು 10,000 ರುಪೀಸ್ ನಾವಿಬ್ರು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ನಿಮಗೆ 10,000 ಕೊಡ್ತಾ ಇದ್ದೀನಿ ಅಂತಂದ್ರೆ ಆ 10,000ದ ಈಕ್ವಲ್ ಗೋಲ್ಡ್ ನಮ್ಮ ಹತ್ರ ಇದೆ ಅಂತ ಅರ್ಥ. ಓಕೆನಾ? ಅದಕ್ಕೆ ಇದೊಂದು ಬಾಂಡ್ ಟ್ರಾನ್ಸ್ಫರ್ ಅಷ್ಟೇ ನಮ್ಮ ನೋಟು. ಈ ರೀತಿಯಲ್ಲೇನೆ ಕಂಪ್ಲೀಟ್ ಆಗಿ ಈ ಕರೆನ್ಸಿ ಸಿಸ್ಟಮ್ ರನ್ ಆಗೋದು. ಬಟ್ ಏನಪ್ಪಾ ಅಂತಂದ್ರೆ ಅಮೆರಿಕ ಏನ್ ಹೇಳ್ಬಿಡತ್ತೆ ಅಂದ್ರೆ ಹೀಗೆ ಹೆಂಗೆ ಗೋಲ್ಡ್ ನ ನಾವಿಟ್ಟು ನೋಟನ್ನ ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ತಾ ಇದ್ವೋ ಅದೇ ತರ ಆ ಗೋಲ್ಡ್ ಬದಲು ನೀವು ಡಾಲರ್ಸ್ನು ಇಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗೋಲ್ಡ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಅದನ್ನ ಇಟ್ಬಿಟ್ರು. ಸೊ ಆಗೇನಾಗತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ನಿಮಗೆ ಗೋಲ್ಡಿಗಿರೋ ವ್ಯಾಲ್ಯೂ ಡಾಲರಿಗೂ ಇರೋ ರೀತಿಯಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು. ಅಂಡ್ ಇದು ಸಾಲದು ಅಂತ ಅಮೆರಿಕ ಇನ್ನೊಂದು ಡೀಲ್ ಕೂಡ ಮಾಡತ್ತೆ. ಏನಪ್ಪಾ ಅಂತಂದ್ರೆ ಒಂದು ವಿಷಯ ಯೋಚನೆ ಮಾಡಿ ನೋಡಿ, ನಾವು ಅಮೆರಿಕಾದಿಂದ ಇಂಪೋರ್ಟ್ ಮಾಡೋ ಕರೆನ್ಸಿ ವಿಷಯಗಳು ಬಂದು ನಾವು ಅಮೆರಿಕ ಜೊತೆ ಟ್ರೇಡ್ ಮಾಡೋ ವಿಷಯಗಳು ಬಂದು ಕಡಿಮೆನೇ ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ನಮ್ಮ ಈಗ ನಾವು ಟ್ರೇಡ್ ಮಾಡ್ತಾ ಇರೋದ್ರಲ್ಲಿ, ಇಂಪೋರ್ಟ್ ಮಾಡ್ತಾ ಇರೋದ್ರಲ್ಲಿ 86% ಬಂದು ಡಾಲರ್ಸ್ ಅಲ್ಲೇ ಟ್ರೇಡ್ ಮಾಡ್ತಾ ಇದೀವಿ. ಓಕೆನಾ? ಡಾಲರ್ ಎಕ್ಸ್ಚೇಂಜ್ ಅಲ್ಲಿನೇ ನಾವು ಪ್ರತಿಯೊಂದು ವಿಷಯಗಳನ್ನ ಕೊಂಡ್ಕೊಳ್ತಾ ಇದೀವಿ ದೇಶಕ್ಕೆ. ಬಟ್ ಇದರಲ್ಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಇದರಲ್ಲಿ 5% ಮಾತ್ರ ನಾವು ಅಮೆರಿಕಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರೋ ವಿಷಯ. ಉಳಿದಿದ್ದು ಅಷ್ಟು ಬೇರೆ ಬೇರೆ ಕಂಟ್ರಿಯಿಂದ. ಬಟ್ ಅದೇ ಕಂಟ್ರಿಯ ಕರೆನ್ಸಿ ಅನ್ನೋದು ಇರುತ್ತಲ್ವಾ, ಅದನ್ನ ಬಿಟ್ಟು ನಾವು ಡಾಲರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೀವಿ. ಇಲ್ಲೇ ಅಮೆರಿಕ ಒಂದು ಸೂಪರ್ ಗೇಮ್ ಪ್ಲೇ ಮಾಡಿರುತ್ತೆ. ಏನಪ್ಪಾ ಅಂದ್ರೆ 1974 ಅಲ್ಲಿ ಅಮೆರಿಕ ಏನ್ ಮಾಡತ್ತೆ ಅಂದ್ರೆ ಈ ಸೌದಿ ಅರೇಬಿಯಾದಲ್ಲಿ ಈ ತರ ಈ ಗಲ್ಫ್ ಕಂಟ್ರೀಸ್ ಇರುತ್ತೆ ಅಲ್ವಾ, ಈಗ ನಮಗೆ ಆಯಿಲ್ ಯಾರೆಲ್ಲ ಸಪ್ಲೈ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಅವ್ರ ಹತ್ರ ಒಂದು ಡೀಲ್ ಮಾಡ್ತಾರೆ. ಏನಂತಂದ್ರೆ ನೀವು ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ ಅದನ್ನ ಹಾಗೆ ಮಾಡಿ, ಬಟ್ ಏನಂದ್ರೆ ನಿಮ್ಮ ಕರೆನ್ಸಿಯಲ್ಲಿ ಮಾಡೋದಕ್ಕಿಂತ ಬದಲಾಗಿ ಡಾಲರ್ ಎಕ್ಸ್ಚೇಂಜಿಗೆ ನಿಮ್ಮ ಈ ಬಿಸ್ನೆಸ್ನ ಮಾಡಿ. ಅಂಡ್ ಇದಕ್ಕೆ ಫೇವರ್ ಆಗಿ, ಇದಕ್ಕೆ ಬದಲಾಗಿ ನಾನು ನಿಮಗೆ ಈ ಮಿಲಿಟರಿ ರಿಲೇಟೆಡ್ ಆಗಿ ಸಪೋರ್ಟ್ ಕೊಡೋದು, ಓಕೆನಾ, ಪ್ರೊಟೆಕ್ಷನ್ ಕೊಡೋದು ಅಂಡ್ ಆಯುಧಗಳನ್ನ ಸಪ್ಲೈ ಮಾಡೋದು, ವೆಪನ್ಸ್ ಕೊಡೋದು, ಈ ರೀತಿಯಾದ ವಿಷಯಗಳನ್ನೆಲ್ಲ ನಾನು ನಿಮಗೆ ಮಾಡ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅಮೆರಿಕ ಬಂದು ಡೀಲ್ ಆಗುತ್ತೆ. ಸೊ ಇದನ್ನ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಒಂದ್ ಕಡೆ ಓಕೆ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ನಮಗೇನು ಬಿಸ್ನೆಸ್ ಆದ್ರೆ ಸಾಕು, ಆ ಡಾಲರ್ಸ್ ಅಲ್ಲಾದ್ರೇನು ಇದ್ರಲ್ಲಾದ್ರೇನು ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಂಡ್ ಇದೊಂದು ಮೂವ್ ಸಾಕು. ಈಗ 1974 ಅಲ್ಲಿ ಆಗಿದ್ದು, ಈಗ ನೋಡಿ ಒಂದು 50 ಇಯರ್ಸ್, ಅಪ್ರಾಕ್ಸಿಮೇಟ್ಲಿ ಒಂದು 40 to 50 ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕರೆನ್ಸಿನೂ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಡಾಲರ್ಸ್ಗೆ ಎಷ್ಟು ಸ್ಟ್ರೆಂಥನ್ ಮಾಡ್ಕೊಡ್ತು ಇದು ಒಂದು ಡೀಲ್ ಅಂತ ನೀವು ಯೋಚನೆ ಮಾಡಿ. ಯಾಕಂದ್ರೆ ಎಲ್ಲಾ ಟ್ರೇಡು ನೀವು ಯಾವ ದೇಶದಲ್ಲಿ ಹೋಗಿ ಏನ್ ತಗೋಬೇಕು ಅಂತಂದ್ರೂ ನೀವು ಡಾಲರ್ ಅಲ್ಲೇ ತಗೋಬೇಕು. ಈಗ ಓಕೆ ಅಮೆರಿಕ ಇಂದಾನೆ ನಮಗೆ ಡಾಲರ್ ಇಂದಾನೆ ಇಷ್ಟು ಸಮಸ್ಯೆ ಕ್ರೈಸಿಸ್ ಆಗ್ತಿದೆ ಅಂದಾಗ ನಾವು ಅದನ್ನ ಕಟ್ ಆಫ್ ಮಾಡಿ ಬೇರೆ ಆಪ್ಷನ್ಗೆ ಹೋಗೋಣ ಅಂದ್ರೆ ಅಲ್ಲೂ ನೀವು ಡಾಲರೇ ಕೊಟ್ಟು ಪರ್ಚೇಸ್ ಮಾಡಬೇಕು. ಈ ರೀತಿಯಾದ ಒಂದು ಸಿನಾರಿಯೋ ಕ್ರಿಯೇಟ್ ಆಗ್ಬಿಟ್ಟಿದೆ ನಮಗೆ. ಸೊ ಇದು ಕೂಡ ಒಂದು ಬಿಗ್ಗೆಸ್ಟ್ ಅಫೆಕ್ಟ್ ಅಂತ ಹೇಳ್ಬೋದು ನಮ್ಮ ರುಪಿ ಫಾಲ್ ಆಗಿರೋದಕ್ಕೆ. ಅಂಡ್ ಹಂಗಂತ ಇದು ಇಂಡಿಯಾಗೆ ಮಾತ್ರ ಅಫೆಕ್ಟ್ ಆಗ್ತಿದೆ ಅಂತ ನೋಡಿದ್ರೆ ಇಲ್ಲ, ಆಕ್ಚುಲಿ ಜಪಾನ್ ಆಗಲಿ, ಕೊರಿಯಾ ಆಗಲಿ, ಯುರೋಪ್ ಆಗಲಿ, ಈ ತರ ತುಂಬಾ ಕಂಟ್ರಿಗಳು ಇದರಿಂದ ಅಫೆಕ್ಟ್ ಆಗ್ತಾ ಇದಾವೆ. ಬಟ್ ಇಂಡಿಯನ್ ಇದರಲ್ಲಿ ನಾವು ಇದನ್ನ ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದೀವಿ ಅಂತ ಹೇಳ್ಬೋದು, ಅಥವಾ ಆ ಪರ್ಸೆಂಟೇಜ್ ಅಲ್ಲಿ ಸ್ವಲ್ಪ ವೇರಿ ಕೂಡ ಇರ್ಬೋದು. ಇದೇ ರೀಸನ್ ಇಂದಾನೆ ಗೋಲ್ಡ್ ನಾವು ಬೈ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿದಾಗ ಕೂಡ ತುಂಬಾ ಜನ ಶಾಕ್ ಆದ್ರು. ಬಟ್ ಅದ್ರ ಹಿಂದೆ ಇರೋ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದೇನೆ. ಯಾಕಂದ್ರೆ ಗೋಲ್ಡ್ ನ ಕೂಡ ನಾವು ಇಂಪೋರ್ಟೇ ಮಾಡ್ತಾ ಇದ್ವಿ. ಮತ್ತೆ ನಾವು ಒಂದು ಗೋಲ್ಡ್ ನ ತಗೋಬೇಕು ಅಂತಂದ್ರೆ ಡಾಲರ್ಸ್ ಎಕ್ಸ್ಚೇಂಜ್ ಅಲ್ಲಿ ನಾವು ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ನಮಗೆ ಗೋಲ್ಡ್ ರೇಟ್ ಮತ್ತೆ ಹೈಕ್ ಆಗ್ತಾ ಇರುತ್ತೆ ಅಂಡ್ ನಮ್ಮ ರುಪಿ ಕೂಡ ಫಾಲ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ನಮಗೆ ಕಂಟ್ರಿಗೆ ತುಂಬಾನೇ ಅಫೆಕ್ಟ್ ಆಗಿರೋದ್ರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅನ್ನೋ ರೀತಿಯಲ್ಲಿ ಗವರ್ಮೆಂಟ್ ನಮಗೆ ಹೇಳಿದ್ದಾರೆ. ಇವಾಗ ತುಂಬಾ ರೀಸನ್ಸ್ ನೋಡಿದ್ವಿ ಯಾಕೆ ಈ ರೀತಿ ರುಪಿ ಫಾಲ್ ಆಗ್ಬೋದು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಈಗ ಮೇನ್ ಆಗಿ ಇಂಪೋರ್ಟ್ ನಾವು ಜಾಸ್ತಿ ಮಾಡ್ಕೊಳ್ತೀವಿ, ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಆಗಿರ್ಬೋದು, ಅಥವಾ ಈ ಓವರ್ಸೀಸ್ ಓವರ್ಸೀಸ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ನ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ ಆದಾಗ ರಿಟರ್ನ್ಸ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕೆಲವೊಂದು ಫಿನಾನ್ಷಿಯಲ್ ಡಿಸಿಷನ್ಸ್ನೆಲ್ಲ ಈ ರೀತಿಯಲ್ಲಿ ತಗೊಳ್ಳುವಾಗ ಅದು ಕೂಡ ನಮ್ಮ ಇಂಡಿಯನ್ ಕರೆನ್ಸಿಗೆ ಅಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ತುಂಬ ಸ್ಕಾಲರ್ಸ್ ಬಂದು ಹೇಳ್ತಾರೆ. ಆ್ಯಂಡ್ ನಾವು ಗೋಲ್ಡ್ ಬೈ ಮಾಡೋದ್ರಿಂದ ಆಗಿರ್ಬೋದು. ಆ್ಯಂಡ್ ಇದಕ್ಕೆಲ್ಲದಕ್ಕೂ ನಾವು ಇದೆಲ್ಲದಕ್ಕೂ ಸೊಲ್ಯೂಷನ್ ಅಂತ ನೋಡಿದ್ರೆ ಆಬ್ವಿಯಸ್ಲಿ ನಾವು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಬೇಕು. ಆ್ಯಂಡ್ ನಾವು ಬೇರೆ ಈಗ ಫಾರಿನ್ ಇನ್ವೆಸ್ಟರ್ಸ್ ಇಲ್ಲಿ ಸ್ಟಾಕ್ನ ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವು ಎಂಕರೇಜ್ ಮಾಡಿ ಅದಕ್ಕೆ ಅವ್ರಿಗೆ ಆ್ಯಕ್ಚುಲಿ ಅದೆಲ್ಲದೂ ನಡೀತಾ ಇದೆ. ಬಟ್ ಪರ್ಸೆಂಟೇಜ್ ಬಂದು ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕಾದ್ರೆ ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಎಕನಾಮಿಸ್ಟ್ ಏನು ಹೇಳ್ತಾರಪ್ಪ ಅಂತಂದರೆ ಇದ್ರ ಬಗ್ಗೆ ಮಾತಾಡೋರು
ಈಗ ಇದೆಲ್ಲ ನಾವು ಇಷ್ಟು ಶಾಕ್ ಆಗ್ತಾ ಇದೀವಿ ಅಂದ್ರೆ ಇನ್ ಜನರಲ್ ಪೀಪಲ್ಸ್ ನಾವೆಲ್ಲ ಎಷ್ಟು ಶಾಕ್ ಆಗ್ತಾ ಇದೀವಿ, ಅಷ್ಟು ಶಾಕಿಂಗ್ ಏನಲ್ಲ. ಮೇ ಬಿ ಈ ಸಿನಾರಿಯೋ ಏನಿದೆ ಇದು ಒಂದು ರೀತಿಯಲ್ಲಿ ನಮಗೆ ಪಾಸಿಟಿವ್ ಆಗಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಾವೀಗ ಯಾವುದೋ ಒಂದು ಉತ್ಪಾದನೆಯನ್ನ ನಾವು ಮಾಡ್ತೀವಿ ಅಂದಾಗ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ನಮ್ಮ ರುಪಿ ಫಾಲ್ ಆಗಿರೋದ್ರಿಂದ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ನಾವು ಫಿಕ್ಸ್ ಮಾಡೋ ಪ್ರೈಸ್ ಬಂದ್ಬಿಟ್ಟು ಬೇರೆ ದೇಶದಿಂದ ನೋಡೋರಿಗೆ ಅದು ಕಡಿಮೆ ಅಂತ ಅನ್ಸ್ಬೋದು. ಸೊ ನಮ್ಮನ್ನ ಪಿಕ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ನಮ್ಮನ್ನ ಪಿಕ್ ಮಾಡಿ ತುಂಬಾ ಜನ ನಮ್ಮ ಕರೆನ್ಸಿಗೆ ಟ್ರಾನ್ಸ್ಫರ್ ಆಗಿ ಮತ್ತೆ ನಮ್ಮ ರುಪೀಸ್ ವ್ಯಾಲ್ಯೂ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಲ್ಲಿ ಇದು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ನಾವು ಫಿಕ್ಸ್ ಮಾಡೋದಕ್ಕಾಗಲ್ಲ. ಆಕ್ಚುಲಿ ಫಿಕ್ಸ್ ಆಗೋದೇನೆ ಇಲ್ಲಿ ಪ್ರಾಬ್ಲಮ್, ಚೇಂಜಸ್ ಆಗ್ತಾ ಇರಬೇಕು. ಬಟ್ ಏನಂದ್ರೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಆದಷ್ಟು ಒಂದ್ ರೀತಿ ಇನ್ಕ್ರೀಸ್ ಆಗೋದ್ರ ಕಡೆ ನಮ್ಮ ವರ್ಕ್ ಇತ್ತು ಅಂತಂದ್ರೆ ಅದೊಂದು ರೀತಿಯಲ್ಲಿ ಈಗ ನಮ್ಮ ಕರೆನ್ಸಿಗೂ ವ್ಯಾಲ್ಯೂ ಇರುತ್ತೆ, ನಮ್ಮ ನೇಷನ್ ವ್ಯಾಲ್ಯೂನು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಈ ವಿಂಡ್ ಎನರ್ಜಿ ಆಗಿರ್ಲಿ, ಸೋಲಾರ್ ಎನರ್ಜಿ ಆಗಿರ್ಲಿ, ಇದನ್ನೆಲ್ಲದನ್ನು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಲ್ಲೆಲ್ಲೆಲ್ಲ ನಮಗೆ ಆಯಿಲ್ ನ ನಾವು ಯೂಸ್ ಮಾಡ್ಕೊಳ್ಳೋ ಅಂತ ಪ್ಲೇಸಸ್ ಇದೆ, ಅಲ್ಲೆಲ್ಲ ನಮಗೆ ರಿಪ್ಲೇಸ್ಮೆಂಟ್ ಸಿಕ್ಕಿದಾಗ ಸ್ವಲ್ಪ ಆದ್ರೂ ನಾವು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಎಷ್ಟು ಮಟ್ಟಿಗೆ ನಾವು ಕಟ್ ಆಫ್ ಮಾಡಕ್ ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿ ಬಂದ್ಬಿಡುತ್ತೆ. ಬ್ರಿಕ್ಸ್ ಅಂತ ಒಂದು ಸಂಸ್ಥೆ ಮಾಡಿ ತುಂಬಾ ಅಂದ್ರೆ ಈಗ ಬ್ರೆಜಿಲ್ ಆಗಿರ್ಲಿ, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಈ ತರ ತುಂಬಾ ಕಂಟ್ರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ನಾವು ಇನ್ಮೇಲೆ ಡಾಲರ್ಸ್ ಅಲ್ಲಿ ನಮ್ಮ ಟ್ರೇಡ್ ನ ಮಾಡ್ಕೊಳ್ಳೋದು ಬೇಡ, ಅದ್ರ ಬದಲಾಗಿ ನಮ್ಮ ಕರೆನ್ಸಿಯಲ್ಲೇನೆ ನಾವು ಟ್ರೇಡ್ ಮಾಡ್ಕೊಳ್ಳೋದು. ಸೊ ದಟ್ ನಮ್ಮ ಕಂಟ್ರಿಗಳಿಗೇನೆ ಅದರ ಬೆನಿಫಿಟ್ಸ್ ಬರಲಿ ಅನ್ನೋ ರೀತಿಯಲ್ಲಿ ಡಿಸಿಷನ್ ಮಾಡಿ ಅಂಡ್ ಅದನ್ನ ಕೂಡ ಇಂಪ್ಲಿಮೆಂಟ್ ಮಾಡಕ್ ನೋಡ್ತಾ ಇದ್ದಾರೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂಡ್ ಆಫ್ ಕೋರ್ಸ್ ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಸ್ಟೆಪ್ ಏನೇ. ಬಿಕಾಸ್ ಈಗ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಈಗ ಡಾಲರ್ಸ್ ಇಂದ ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಈಗ ಈ ಕರೆನ್ಸಿಯಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಒಂದು ಡೀಲಿಂಗ್ಸ್ ಬಂದ್ಬಿಟ್ಟು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅನ್ನೋ ರೀತಿಯಲ್ಲೂ ಹೇಳ್ತಾರೆ. ಬಟ್ ಅದನ್ನ ಮಾಡೋದ್ರಿಂದ ಮ್ಯೂಚುವಲ್ ಕಂಟ್ರಿ ನಮಗಾಗಿರ್ಲಿ ಅವರಿಗಾಗಿರ್ಲಿ ಬೆನಿಫಿಟ್ಸ್ ಹೆಚ್ಚಾಗಿರೋದ್ರಿಂದ ಈ ರೀತಿ ಒಂದು ಸ್ಟೆಪ್ ನ ಕೂಡ ಯೋಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಸ್, ನಾವಿವತ್ತು ಆದಷ್ಟು ಈ ರುಪಿ ವ್ಯಾಲ್ಯೂ ಇಳಿದಿದೆ ಅಂದ್ರೆ ಅದರಿಂದ ಏನೆಲ್ಲ ವಿಷಯಗಳು ನಡೆದಿರ್ಬೋದು, ಡಾಲರ್ಸ್ನ ಎಲ್ಲರೂ ಚೇಸ್ ಮಾಡೋದಕ್ಕೆ ಏನು ಆಕ್ಚುಯಲ್ ರೀಸನ್ ಇರ್ಬೋದು, ಅಂಡ್ ಇದೆಲ್ಲ ಹೇಗೆ ವರ್ಕ್ ಆಗ್ತಾ ಇದೆ ಅಂಡ್ ಹೇಗೆ ಎಫೆಕ್ಟ್ ಆಗ್ತಾ ಇದೆ, ಅಂಡ್ ಇದರಿಂದ ಅಮೆರಿಕ ಎಷ್ಟು ದೊಡ್ಡ ಗೇಮ್ ಪ್ಲೇ ಮಾಡಿದೆ ಅನ್ನೋ ರೀತಿಯಾದ ಒಂದು ಓವರ್ ಆಲ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋಕ್ಕೆ ಟ್ರೈ ಮಾಡಿದ್ವಿ. ಇದು ತುಂಬಾ ಇನ್ಡೆಪ್ತ್ ಆಗಿ ತುಂಬಾ ವಿಷಯಗಳು ನಾನು ಮಾತಾಡಿರೋ ಎಲ್ಲಾದ್ರೂ ನೀವು ಸಪ್ರೇಟ್ ಆಗಿ ಗೊತ್ತಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಸಿಗುತ್ತೆ. ಬಟ್ ಒಂದು ಹೇಗೆ ಹೇಳೋದು, ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಆಗಿ ಆದಷ್ಟು ಸಿಂಪಲ್ ಫಾರ್ಮೇಟ್ ಅಲ್ಲಿ ಏನೆಲ್ಲ ಇದರಿಂದ ನಡೆದಿರ್ಬೋದು ಅನ್ನೋದನ್ನ ಕಮ್ಮಿ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೂ ಕೂಡ ಕಮೆಂಟ್ ಅಲ್ಲಿ ಮಾಡಿ, ಅಥವಾ ನಿಮಗೆ ಏನಾದ್ರು ಎಕ್ಸ್ಟ್ರಾ ಇದ್ರ ಬಗ್ಗೆ ಪಾಯಿಂಟ್ಸ್ ನೀವು ಎಲ್ಲಾದ್ರೂ ಓದಿದ್ ನೆನಪಿದ್ರು ಕಮೆಂಟ್ ಅಲ್ಲಿ ಮಾಡಿ, ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಡೌಟ್ಸ್ ಇದ್ರೆ ಅದ್ರ ಬಗ್ಗೆ ಬೇರೆ ಏನಾದ್ರು ರಿಫರ್ ಮಾಡಿ ನಾವು ಮಾತಾಡೋಕ್ಕಾದ್ರೆ ಮಾತಾಡೋಣ. ಅಂಡ್ ಇದೇ ರೀತಿ ಯಾವ್ದಾದ್ರು ಕರೆಂಟ್ ಇಶ್ಯೂಸ್ ಅಥವಾ ನಮಗೆ ಸೊಸೈಟಲ್ ಇಶ್ಯೂಸ್ ಆಗಿರಲಿ, ನೇಷನ್ ಇಶ್ಯೂಸ್ ಆಗಿರಲಿ ನಾವು ಮಾತಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಮಾಡಿ, ಆದಷ್ಟು ಬೇಗ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಅಂಟಿಲ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್ ಹಿಯರ್.